ತುಮಕೂರಿನ ಕೊರಟಗೆರೆ ಪಟ್ಟಣದಲ್ಲಿ ಕಿಲಾಡಿ ಯುವಕನೊಬ್ಬ ಮದುವೆಯಾಗುವುದಾಗಿ ಯುವತಿಯನ್ನ ನಂಬಿಸಿ ಮುದ್ದುಗರೆದು ಕೊನೆಗೆ ಕಾಟಾಚಾರಕ್ಕೆ ತಾಳಿ ಕಟ್ಟಿ ಈಗ ಎಸ್ಕೇಪ್ ಆಗಿದ್ದಾನೆ. ಇಂಥದ್ದೊಂದು ಘನದಾರಿ ಕೆಲಸ ಮಾಡಿರೋದು 28 ವರ್ಷದ ಸುಮನ್ ಅನ್ನುವಂತಹ ವ್ಯಕ್ತಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಕರವೇ ನಗರಾಧ್ಯಕ್ಷ ಕೂಡ ಈತ. ಮೋಸ ಹೋದಂತ ಯುವತಿ ಅನ್ಯ ಕೋಮಿನವಳು ಅಂತ ಹೇಳಿ ತಿಳಿದು ಬಂದಿದೆ. ಕರವೆಯ ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷೆ ಬೇರೆ ಈಕೆ. ಕಳೆದೊಂದು ವರ್ಷದ ಹಿಂದೆ ಈ ಸುಮನ್ ಯುವತಿಯನ್ನ ತನ್ನ ಜಿಮ್ ಕೋಣೆಗೆ ಕರೆಸಿಕೊಂಡು ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರವೆಸಗಿದ್ದಂತೆ. ಬಳಿಕ ಕಳೆದೊಂದು ವರ್ಷದಿಂದಲೂ ಇಬ್ಬರ ಮಧ್ಯೆ ದೈಹಿಕ ಸಂಬಂಧ ಇತ್ತಂತೆ. ಆದ್ರೆ ಇತ್ತೀಚೆಗೆ ನಮ್ಮಿಬ್ಬರ ಧರ್ಮ ಬೇರೆ, ನಾನು ನನ್ನ ಅತ್ತೆ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಖ್ಯಾತೆ ತೆಗೆದಿದ್ದಾನೆ. ಇದರಿಂದ ಆತಂಕಗೊಂಡ ಯುವತಿ ಠಾಣೆ ಮೆಟ್ಟಿಲೇರ್ತೀನಿ ಅಂದಾಗ ನಿನ್ನನ್ನ ಮದುವೆ ಆಗ್ತೀನಿ, ಆದ್ರೆ ಗುಟ್ಟಾಗಿ ಇರಬೇಕು ಅಂತೇಳಿ ಷರತ್ತನ್ನ ವಿಧಿಸಿದ್ದಂತೆ. ಇದಕ್ಕೊಪ್ಪಿದಂತ ಯುವತಿ ಕಳೆದ ಜನವರಿ 8ನೇ ತಾರೀಕಿನಂದು ಸ್ನೇಹಿತರ ಮನೆಗೆ ಸುಮನ್ನನ್ನ ಕರೆಸಿಕೊಂಡು ಹೋಗಿ ದೇವರ ಫೋಟೋ ಮುಂದೆ ಹಿಂದೂ ಸಂಪ್ರದಾಯದಂತೆಯೇ ತಾಳಿ ಕಟ್ಟಿಸಿಕೊಳ್ತಾಳೆ. ಮುನ್ನೆಚ್ಚರಿಕೆಯಿಂದ ಅದರ ವಿಡಿಯೋ ಕೂಡ ಆಕೆ ಮಾಡಿಸಿಕೊಂಡಿದ್ದಾಳೆ. ಕೈಯಾದ್ರೂ ಮುಗಿಯೋ, ನೀನು ಅದು ಮದ್ದಲ್ಲಿ ಸಾಯಿಬಾಬಾಗೆ ಕೈ ಮುಗಿ. ನೀನು ಇಷ್ಟು ನೀನು ಪಾಪಕರ್ಮ ಮಾಡಬೇಡ, ನೀನು ಕೈ ಮುಗಿ. ಮೂರೇ ಕಟ್ಟು, ಅದಕ್ಕಿಂತ ಜಾಸ್ತಿ ಕಟ್ಟು. ಇದೆಲ್ಲ ರಿವರ್ಸ್ ಎಲ್ಲ ಆಗ್ತಾರೆ. ನಮ್ಗೆ ಬೇರೆ ಬರ್ತಿರ್ತಾರ, ಅಷ್ಟಾದ್ರು ಇರ್ತಾರ, ನೀಟಾಗಿರು. ಹಂಗಿಟ್ರೆ ಆಗುತ್ತೇನೋ, ಬಿಟ್ಟಿಗಿರೋ ನೀನು ನೆಟ್ಟಿಗಿರು. ಮಾಡೋ ಕೆಲಸನ ನೀಟಾಗಿ ಮಾಡು. ಎತ್ಕೊ ಹೇಳ್ತೀನಿ, ಅಷ್ಟ ಎತ್ಕೋದು, ಭಾಷೆ ಎತ್ಕೋ. ಅದನ್ನ ಅಷ್ಟೇ ಎತ್ಕೊಳ್ಳಿ. ಎಲ್ಲಿರ್ತಾರೆ ಎಲ್ಲ ನಾನು ಹೇಳಿ ಕುಂಕುಮ ಯಾವ್ದೇ ಕಾರಣಕ್ಕೂ ಇದೇ ಮಾಡಬೇಡ. ಕಾಲು ಅಷ್ಟೇ ನೀನ್ ಇಷ್ಟೇ ಕಟ್ಟ ಮೇಲೆ ಸತ್ತಂಗೆ ಕೊಡೋ. ಇದು ತುಮಕೂರು ಜಿಲ್ಲೆ ಕೊರಟಗೆರೆಯ ಕರವೇ ನಗರಾಧ್ಯಕ್ಷ ಸುಮನ್ ಅನ್ನುವಂತಹ ವ್ಯಕ್ತಿ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಬಹಳ ವರ್ಷಗಳಿಂದ. ಹಾಗೆ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ದೈಹಿಕ ಸಂಪರ್ಕ ಕೂಡ ಇಟ್ಕೊಂಡಿದ್ನಂತೆ. ಆದ್ರೆ ಆ ನಂತರದಲ್ಲಿ ಮದುವೆ ಆಗೋದಿಲ್ಲ ಅಂತ ಹೇಳಿ ಆತ ಖ್ಯಾತೆ ತೆಗೆದಂತಹ ಸಂದರ್ಭದಲ್ಲಿ ಆ ಯುವತಿ ಇಲ್ಲ ನಿನ್ನನ್ನ ಮದುವೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿತಾಳೆ. ಆಗ ಓಕೆ, ಇದು ಹೊರ ಜಗತ್ತಿಗೆ ಗೊತ್ತಾಗಬಾರ್ದು, ನಾನು ತಾಳಿ ಕಟ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ತನ್ನ ಸ್ನೇಹಿತೆಯ ಮನೆಗೆ ಕರ್ಕೊಂಡು ಈ ರೀತಿಯಾಗಿ ದೇವ್ರ ಮುಂದೆ ತಾಳಿ ಕಟ್ಸ್ಕೊಂಡಿರುವಂತಹ ವಿಡಿಯೋ ಇದು. ಮುಂದೆ ಈತ ಮತ್ತೆ ಖ್ಯಾತೆ ತೆಗಿಬಹುದು ಅನ್ನುವಂತಹ ಕಾರಣಕ್ಕಾಗಿ ಆಕೆ ಅದನ್ನ ಗೌಪ್ಯವಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಸುಮನ್ ಈ ಯುವತಿಯನ್ನ ಈ ರೀತಿ ಮದುವೆಯಾಗಿ ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಷರತ್ತು ಹಾಕೋದಕ್ಕೆ ಕಾರಣ ಆಕೆ ಬೇರೆ ಧರ್ಮದವಳು ಅನ್ನುವಂತಹ ವಿಚಾರ ಅಂತೆ. ಇಲ್ಲಿ ಯುವತಿ ಬೇರೆ ಧರ್ಮದವಳಾಗಿದ್ರು ಕೂಡ ಸುಮನ್ನನ್ನ ಮದುವೆ ಆಗಿದ್ದಾಳೆ. ಜೊತೆಗೆ ಮುಂದೆ ನಾನು ನಿನ್ ಜೊತೆಗೆ ಸಂಸಾರ ಮಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ರು ಕೂಡ ಸುಮನ್ ಈ ರೀತಿಯಾಗಿ ನನಗೆ ತಾಳಿ ಕಟ್ಟಿ ಆ ನಂತರದಲ್ಲಿ ಮತ್ತೆ ಮೋಸ ಮಾಡೋಕೆ ಪ್ರಯತ್ನಿಸಿದ್ದಾನೆ. ಇದು ನನಗೆ ಮುಂಚೆನೆ ಒಂದು ಅನುಮಾನ ಇದ್ದೆ, ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದನ್ನ ಈಗ ಯುವತಿ ಹೇಳ್ತಾ ಇದ್ದಾಳೆ. ಈಗ ನಾವೇನ್ ಗಮನಿಸ್ತಾ ಇದೀವಿ, ಇದು ಒಂದು ದೇವರ ಕೋಣೆ ಮುಂದೆ ಯುವತಿಯ ಜೊತೆ ಸುಮನ್ ಮದುವೆ ಆಗ್ತಾ ಇರುವಂತಹ ಒಂದು ವಿಡಿಯೋ. ಅದನ್ನ ಗೌಪ್ಯವಾಗಿ ಚಿತ್ರೀಕರಿಸಲಾಗಿದೆ.
ಅಲ್ಲಿ ತಾಳಿ ಕಟ್ಟುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಹಣೆಗೆ ಕುಂಕುಮ ಇಡ್ತಾನೆ, ಜೊತೆಗೆ ಕಾಲುಂಗ್ರ ಹಾಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ಕಾಲುಂಗ್ರ ಎಲ್ಲ ನಾನು ತಂದಿಲ್ಲ, ಅದೆಲ್ಲ ಹಾಕೋದಿಲ್ಲ ಅನ್ನುವಂತ ರೀತಿಯಲ್ಲಿ ಖ್ಯಾತೆ ತೆಗಿತಾನೆ. ವಿಡಿಯೋದಲ್ಲಿ ಸುಮನ್ನ ಆತ ವರ್ತಿಸ್ತಾ ಇರುವಂತಹ ರೀತಿ ನೋಡಿದ್ರೆ ಒಂದಂತೂ ಸ್ಪಷ್ಟ, ಆತ ಎಲ್ಲೋ ಒಂದ್ ಕಡೆ ಮನಸ್ಪೂರ್ವಕವಾಗಿ ಮದುವೆ ಆದಂತೆ ಕಂಡು ಬರ್ತಾ ಇಲ್ಲ. ಆಕೆಯ ಒತ್ತಡಕ್ಕೆ ಅಥವಾ ತಾನು ಹಿಂದೆ ಮಾತು ಕೊಟ್ಟಿದ್ನಲ್ಲ ಅನ್ನೋ ಅನಿವಾರ್ಯತೆಗೆ ಬಿದ್ದು ಮದುವೆ ಆದಂತೆ ಕಂಡು ಬರ್ತಾ ಇದೆ. ಆದ್ರೆ ಈಗ ತಾಳಿ ಕಟ್ಟಿದ ನಂತರದಲ್ಲೂ ಕೂಡ ಆತ ಮತ್ತೆ ಖ್ಯಾತೆ ತೆಗಿತಾ ಇರುವಂತಹ ಹಿನ್ನೆಲೆಯಲ್ಲಿ ಯುವತಿ ಈಗ ಈ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಮೊಬೈಲ್ ವಿಡಿಯೋ ತೆಗೆದಿರೋದು ಬೆಪ್ಪ ಸುಮನ್ಗೆ ತಿಳಿದಿರ್ಲಿಲ್ಲ. ತಾಳಿ ಕಟ್ಟಿದ ಮೇಲೆ ಜಾಗ ಖಾಲಿ ಮಾಡಿದವನು ಈಗ ಮದುವೆನೇ ಆಗಿಲ್ಲ, ನಾನು ನಿನ್ನೊಂದಿಗೆ ಸಂಸಾರ, ನೀನೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾನಂತೆ. ಹೀಗೆ ಯುವತಿ ನನಗೆ ನ್ಯಾಯ ದೊರಕಿಸಿಕೊಡಿ ಅಂತ ಒತ್ತುಕೊಂಡಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಒಂದು ಸ್ಪಷ್ಟ ಅಂತಂದ್ರೆ ವಿಡಿಯೋದಲ್ಲಿ ಆತ ತಾಳಿ ಕಟ್ಟಿರುವಂತದ್ದು ಇದೆಲ್ಲವೂ ಸ್ಪಷ್ಟವಾಗಿದೆ. ಈಗ ಈ ವಿಡಿಯೋ ತಂದ ನಂತರದಲ್ಲೂ ಕೂಡ ಸುಮನ್ ಇದನ್ನು ಒಪ್ಕೊಳ್ತಾ ಇಲ್ಲ. ಏನಾಗಿದೆ ಅಂತ ಹೇಳಿ ಮಹೇಶ್? ಖಂಡಿತ ಮುಸ್ಲಿಂ ರೀತಿ ಮೋಸಮಾರ್ಪುರ ಜಿಲ್ಲೆ ಹೊರಗೆ ಪಟ್ಟಣ ನಡೆದಿರುವಂತದ್ದು ಮುಸ್ಲಿಂ ಹುಡುಗಿ ಪ್ರೀತಿಸಿ ಮದುವೆ ನಂಬಿಸಿ ಮಾಡಿರುವಂತದ್ದು ಏನು ಇದ್ರ ಬಗ್ಗೆ ಮಾಡ್ತದೆ. ಸತತ ಒಂದು ವರ್ಷದಿಂದ ಅಂದ್ರೆ ರೈಕೋ ಬಳಸಿಕೊಂಡು ಮನೆಯಲ್ಲಿ ಸಮುದಾಯದವರು ಈಗ ಮದುವೆ ಆಗೋದಿಲ್ಲ ಅಂತ ಮಾಡ್ತಾರೆ. ಇದಕ್ಕೆ ಬೇಸರದ ಯುವತಿ ಏನು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗ್ತಾರೆ. ಆಗ ದೂರು ಬೇಡ ಮದುವೆ ಆಗ್ತೀನಿ ಅಂತ ಹೇಳಿ ಕೂಡ ಅದೇ ಯಾರು ಹೇಳ್ಬಾರ್ದು, ರಾಷ್ಟ್ರವಾಗಿ ಸಂಸಾರ ಮಾಡೋಣ, 10 ವರ್ಷ 20 ವರ್ಷ ಬೇಕಾಗುತ್ತೆ, ಅದೇ ಹೇಳ್ಬಾರ್ದು ಅಂತ ಹೇಳಿ ಒಪ್ಪಿ ಒಂದು ಯುವತಿ ಸ್ನೇಹಿತ ಮನೆಗೆ ಹೋಗ್ಬಿಟ್ಟು ದೇವ್ರ ಕೋಣೆಯಲ್ಲಿ ಮದುವೆ ಆಗ್ತಾರೆ. ಆ ಮದುವೆ ಆಗೋ ಸಂದರ್ಭದಲ್ಲಿ ಯುವಕನಿಗೆ ಗೊತ್ತಿಲ್ಲ ಯುವತಿ ರಹಸ್ಯವಾಗಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಆ ರೆಕಾರ್ಡ್ ಮಾಡಿದ್ರು ಸಹ ಇದನ್ನ ನಂತರ ಮದುವೆ ಆದ ಬಳಿಕ ನೀನ್ ಮದುವೆನೇ ಆಗಿಲ್ಲ, ನಾನ್ ಯಾರು ಗೊತ್ತಿಲ್ಲ ಅಂತ ಹೇಳಿ ಕೂಡ ಏನು ಯುವಕ ಸುಮನ್ ಕೂಡ ಹೇಳುವಂತದ್ದು. ಆದ್ರೆ ಇದನ್ನ ಒಪ್ಪದ ಯುವತಿ ಬಳಿಕ ಈ ವಿಡಿಯೋವನ್ನು ತೋರಿಸಿ ನೀನ್ ಮದುವೆ ಆಗಿರೋಕೆ ಇದು ಸಾಕ್ಷಿ ಇದೆ ನೋಡು ಅಂತ ಹೇಳಿದ್ರು ಕೂಡ ಇದಕ್ಕೆ ಯಾವ್ದಕ್ಕೂ ಜಗ್ಗೋದಿಲ್ಲ. ಇದ್ಯಾವ್ದಕ್ಕೂ ಜಗ್ಗದ ಸುಮನ್ಗೆ ಸದ್ಯ ಪದೇ ಕೂಡ ಹೇಳಿದ್ರು ನೀನ್ ಬೇಡ, ನೀನ್ ನನಗೆ ಇಷ್ಟ ಇಲ್ಲ, ನೀನ್ ಬೇರೆ ಸಮುದಾಯದವರು ಅಂತ ಹೇಳಿ ತುಚ್ಛವಾಗಿ ಮಾತಾಡುವಂತದ್ದು ಮಾಹಿತಿ ಇರುವಂತದ್ದು. ಮಾಲ್ತೇಶ್ ಸದ್ಯ ಯುವಕನ ಮೇಲೆ ಪೊಲೀಸ್ ಠಾಣೆಗೆ ದೂರು ನೀಡಲು ಯುವತಿ ಮುಂದಾಗಿರುವಂತದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಹೇಶ್.